ಪ್ರೀತಿಸಿ ಮದುವೆಯಾಗಿ ಪತಿರಾಯ ಕೈ ಕೊಟ್ಟಿದ್ದಾನೆ. ನಾಪತ್ತೆಯಾಗಿರೋ ಪತಿಗಾಗಿ ಪತ್ನಿಯೊಬ್ಬರು ಹುಡುಕಾಡ್ತಾ ಇದ್ದಾರೆ. ಪ್ರೀತಿಸಿ ಮದುವೆಯಾಗಿ 1 ವರ್ಷಕ್ಕೆ ಹೆಂಡತಿಯನ್ನ ಬಿಟ್ಟು ಪತಿ ಎಸ್ಕೇಪ್ ಆಗಿದ್ದಾನೆ. ಏನು KSRTC ಡ್ರೈವರ್ ಪ್ರತಾಪ್ ಎಂಬಾತ ಈ ರೀತಿ ಪತ್ನಿಯನ್ನ ಬಿಟ್ಟು ಪರಾರಿಯಾಗಿರೋದು. ಕಳೆದ 5 ತಿಂಗಳಿಂದ ಪತಿಯನ್ನ ಹುಡುಕೊಂಡು ತಿರುಗಾಡ್ತಾ ಇದ್ದಾರೆ ಅವರ ಪತ್ನಿ. ಸದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಲಗೇಜ್ ಸಮೇತ ಪತಿಯ ಮನೆಯ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಇಲ್ಲ ಒಂದು ವರ್ಷ ಹಾಂ ಬೈದಿದ್ದಾರೆ. ಅಲ್ಲಿ ನೋಡಿ ಅವ್ರೇನು ಹೇಳ್ತಿದ್ದಾರೆ, ಸಾಯ ಮುದ್ಕಿ ಮೇಲೆ ಇವ್ರು ಅಲ್ಲೇ ಮಾಡ್ತಿದ್ದಾರೆ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಸರ್. 1 ವರ್ಷ. ಪ್ರಾಬ್ಲಮ್ ಅಂದ್ರೆ ನನ್ನ ಲವ್ ಮ್ಯಾರೇಜ್ ಆಗಿದ್ದಾರೆ. 1 ವರ್ಷ ನನ್ನ ಜೊತೆ ಸಂಸಾರ ಮಾಡಿ ನನ್ನ ಹತ್ರ ಚೆನ್ನಾಗಿದ್ಬಿಟ್ಟು ಈಗ ಏಕಾಏಕಿ ಕಾಣೆಯಾಗಿದ್ದಾರೆ. ನಾನು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಇಷ್ಟು ದಿವಸ ತಿಳ್ಕೊಂಡು ಎಲ್ಲ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಗ ಗೊತ್ತಾಯ್ತು ಕ್ಯಾಸ್ಟಿಸಮ್ ಮಾಡ್ತಿದ್ದಾರೆ. SC ಕ್ಯಾಸ್ಟು, ಅವರು ಗೌಡಾಸು, ನಾವು SC ಕ್ಯಾಸ್ಟ್ ಮಾಡ್ತಿದ್ದಾರೆ. ಇವಳನ್ನ ಹೆಂಗಿದ್ರು ಮಾಡಿ ದೂರ ಮಾಡಿಬಿಟ್ಟು ಅವನಿಗೆ ಸೆಕೆಂಡ್ ಮ್ಯಾರೇಜ್ ಮಾಡೋದು ಅಂತ. ಅವನು ಎಷ್ಟೇ ಸಾಲ ಮಾಡಿದ್ರು ನಾನು ತೀರಿಸ್ತೀನಿ, ನೀನೇನೇ ಸಾಲ ಮಾಡಿದ್ರು ನಾನು ತೀರಿಸ್ತೀನಿ. ಅವರು ತಾಯಿ ನಾನು ತೀರಿಸ್ತೀನಿ, ಬಂದ್ಬಿಡು, ಅವಳನ್ನ ಬಿಟ್ಬಿಡು, ನಿನ್ಗೆ 2ನೇ ಮದುವೆ ಮಾಡ್ತೀನಿ ಅಂತ. ಈಗ ಗಂಡ ಹೆಂಡತಿ ಸಪರೇಟ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿ. ಮೋಹನ್, ಈಗ KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು, 5 ತಿಂಗಳಿಂದ ನಾಪತ್ತೆಯಾಗಿದ್ದಾರೆ ಅಂತಂದ್ರೆ ಎಲ್ಲಿ ಹೋದ್ರು? ಕಂಪ್ಲೇಂಟ್ ಏನಾದರೂ ದಾಖಲ ಆಗಿತ್ತ? ಅವರು ನಾಪತ್ತೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮನೆಯವರು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರಾ? ಏನು ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದಲ್ಲಿ ಏನು ಈ ಪ್ರತಾಪ್ ಎಂಬ ಏನಿದ್ದಾನೆ, ಈತ ಒಂದು KSRTC ಬಸ್ ಡ್ರೈವರ್ ಆಗಿ ಅಂದ್ರೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇದಾದ ಬಳಿಕ ಏನು ಇನ್ಸ್ಟಾಗ್ರಾಮ್ ನಲ್ಲಿ ಏನು ಮೆಸೇಜ್ ಅನ್ನ ಮಾಡೋ ಮೂಲಕ ಹುಡುಗಿಯನ್ನ ಪಟಾಯಿಸ್ತಾನೆ. ಏನು ಈ ರಕ್ಷಿತಾ ಏನಿದ್ದಾರೆ, ಇವರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾದಂತ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಮದುವೆಗೆ ಮೊದಲೇ ನಿನ್ನನ್ನ ಪ್ರೀತಿಸ್ಲಿಲ್ಲ ಅಂತಂದ್ರೆ ನಾನು ವಿಷ ಕುಡಿತೀನಿ ಅಥವಾ ರೈಲಿಗೆ ತಲೆ ಕೊಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿ ಆಕೆಯನ್ನ ನಂಬಿಸಿ ಮದುವೆಯನ್ನ ಕೂಡ ಆಗ್ತಾನೆ. ಅಂದ್ರೆ ಎತ್ತವರ ಎದುರಿಗೆ ಅದೇ ವಿರೋಧವನ್ನ ಕಟ್ಟಿಕೊಂಡು ಈತ ತಿರುಪತಿಯಲ್ಲಿ ಮದುವೆಯನ್ನ ಆಗ್ತಾನೆ. ಅದಾದ ಬಳಿಕ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಏನು ಒಂದು ಬಾಡಿಗೆ ಮನೆಯಲ್ಲಿ ಇದ್ದು ಸಂಸಾರವನ್ನ ಕೂಡ 2 ವರ್ಷಗಳ ಕಾಲ ಸಾಗಿಸ್ತಾನೆ. ಆದ್ರೆ ಏನು ಇತ್ತೀಚಿನ ಕಳೆದ 5 ತಿಂಗಳಿನಿಂದ ಏಕಾಏಕಿ ಮನೆಯಲ್ಲಿ ಅಂದ್ರೆ ಅವರ ತಾಯಿ ಫೋನ್ ಮಾಡಿದ್ರು ಒಂದು ಕಾರಣಕ್ಕಾಗಿ ಆಕೆಯನ್ನ ಬಿಟ್ಟು ಮನೆಯಿಂದ ಹೊರ ಹೋದಂತಹ ಪ್ರತಾಪ್ ಏನಿದ್ದಾನೆ ಈವರೆಗೂ ಕೂಡ ಎಲ್ಲೂ ಸಿಕ್ತಿಲ್ಲ ಅಂತ ಈಗಾಗಲೇ ರಕ್ಷಿತಾ ಎಲ್ಲಾ ಕಡೆಯನ್ನ ಹುಡುಕಾಟವನ್ನ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಾಮರಾಜಪೇಟೆ ಆಗಿರ್ಬೋದು, ಹಾಗೆ ಬಿಡದಿ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿರ್ತಕ್ಕಂಥದ್ದು, ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಸದ್ಯ ದಾಖಲಿಸಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿ ದೊರಕದಿದ್ದಲ್ಲಿ ಸದ್ಯ ಅಂದ್ರೆ ಪ್ರತಾಪ್ ಅವರ ಮನೆಯ ಮುಂಭಾಗ ತನ್ನ ಲಗೇಜ್ ಅನ್ನ ಇಟ್ಕೊಂಡು ಸದ್ಯ ಏನು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಆಕೆಯ ತಾಯಿಗೆ ಅಂದ್ರೆ ಪ್ರತಾಪನ ತಾಯಿಗೆ ಪ್ರತಾಪ್ ಎಲ್ಲಿದ್ದಾನೆ ಎಂಬುದು ಗೊತ್ತು. ಆತನನ್ನ ಸದ್ಯ ನನಗೆ ಹುಡುಕಿ ಕೊಟ್ರೆ ನನ್ನ ಸಂಸಾರವನ್ನ ನಾನು ಸಾಗಿಸ್ತೀನಿ ಅನ್ನೋ ಒಂದು ಮಾತನ್ನ ಸದ್ಯ ಆಕೆ ರಕ್ಷಿತಾ ಹೇಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋದಲ್ಲಿ ಏನು ಈಕೆ ದಲಿತ ಹೆಣ್ಣು ಮಗಳು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಅಂದ್ರೆ ಆತ ಬಿಟ್ಟಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆ ದಲಿತ ಹೆಣ್ಮಗಳು ಅಂತ ಒಂದು ಕಡೆ ಆದ್ರೆ ಮತ್ತೆ ಇತ್ತ ಏನು ಅವರ ಎತ್ತವರು ಅಂದ್ರೆ ರಕ್ಷಿತಾ ಅವರ ಕಡೆಯ ಮನೆಯವರು ಕೂಡ ಸೇರಿಸ್ತಾ ಇಲ್ಲ ಅನ್ನೋ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ರಕ್ಷಿತ್, ಥ್ಯಾಂಕ್ ಯು ಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.